ನಿಮಗೆ ಒಂದು ಪ್ರಶ್ನೆ. ಸ್ತ್ರೀಯರು ಶಬರಿಮಲೆಗೆ ಏಕೆ ಹೋಗಬಾರದು ಅನ್ನೋದಕ್ಕೆ ನಿಜವಾದ ಕಾರಣ ನಿಮಗೆ ಗೊತ್ತಾ? ಅಯ್ಯಪ್ಪ ಸ್ವಾಮಿ ಸ್ತ್ರೀಯರನ್ನು ಇಷ್ಟಪಡಲ್ಲವಾ ಅಥವಾ ಅವರನ್ನು ಅವಮಾನ ಮಾಡಲಾಗುತ್ತಿದೆಯಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಲೇಬೇಕು. ಆದರೆ ಇದಕ್ಕೂ ಮೊದಲು ನಮ್ಮ ಚಾನೆಲ್ನಲ್ಲಿ ನಾವು ಅಯ್ಯಪ್ಪ ಸ್ವಾಮಿ ಹೇಗೆ ಜನ್ಮ ಪಡೆದರು, ಶಬರಿಮಲೆ ಯಾತ್ರೆಯನ್ನು ಹೇಗೆ ಮಾಡಬೇಕು ಅನ್ನೋದರ ಬಗ್ಗೆ 2 ಡೀಟೇಲ್ ವಿಡಿಯೋಗಳನ್ನು ಮಾಡಿದ್ದೇವೆ. ಅವನ್ನು ನೋಡಿದ್ರೆ ಈ ಕಥೆ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥವಾಗುತ್ತದೆ. ಈ ವಿಷಯವೇ ಕೈಲಾಸದಲ್ಲಿ ಪಾರ್ವತಿದೇವಿ ಶಿವನ ಬಳಿ ಕೇಳುತ್ತಾರೆ, ಸ್ವಾಮಿ, ನಮ್ಮ ಅಯ್ಯಪ್ಪನಿಗೆ ಸ್ತ್ರೀಯರ ಮೇಲೆ ಇಷ್ಟು ತಿರಸ್ಕಾರ ಏಕೆ? ಸ್ತ್ರೀಯರು ಏನು ತಪ್ಪು ಮಾಡಿದ್ದಾರೆ? ದೇವಾಲಯದೊಳಗೆ ಹೋಗಲು ಬಿಡೋದಿಲ್ಲ ಎಂದು ಕೋಪದಿಂದ ಕೇಳುತ್ತಾರೆ. ಶಿವನು ನಗುತ್ತಾ ಹೇಳ್ತಾನೆ, ದೇವಿ, ನೀನು ಅಯ್ಯಪ್ಪನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀಯ. ಸ್ತ್ರೀಯರು ಶಬರಿಮಲೆಗೆ ಏಕೆ ಹೋಗಬಾರದು ಅನ್ನೋದಕ್ಕೆ ನಿಜವಾದ ಕಾರಣವನ್ನು ನಾನು ಹೇಳ್ತೀನಿ, ಕೇಳು. ಅಯ್ಯಪ್ಪ ಸ್ವಾಮಿ ಜನ್ಮ ಪಡೆದ ನಂತರ ನಾನು ಮತ್ತು ವಿಷ್ಣು ಮೋಹಿನಿ ರೂಪದಲ್ಲಿ ಅಯ್ಯಪ್ಪನನ್ನು ಪಂಪಾ ನದಿ ತೀರದಲ್ಲಿ ಬಿಟ್ಟು ಹೋಗ್ತೀವಿ. ಅದೇ ಸಮಯದಲ್ಲಿ ಪಂಡಳಂ ರಾಜ್ಯದ ರಾಜ ರಾಜಶೇಖರನಲ್ಲಿ ಹೋಗ್ತಿರ್ತಾನೆ. ಅಯ್ಯಪ್ಪನ ಅಳುವ ಶಬ್ದ ಕೇಳಿ ಅವನನ್ನು ಎತ್ತಿಕೊಂಡು ಮಕ್ಕಳಿಲ್ಲದ ನಮಗೆ ದೇವರು ಕೊಟ್ಟ ವರ ಅನ್ನಿಸಿಕೊಂಡು ಅರಮನೆಗೆ ಕರೆದುಕೊಂಡು ಹೋಗ್ತಾನೆ. ರಾಜಶೇಖರನ್ ಮತ್ತು ಅವನ ಹೆಂಡತಿ ಆರ್ಯಂಬ ಇಬ್ಬರು ಅಯ್ಯಪ್ಪನನ್ನು ತುಂಬಾ ಪ್ರೀತಿಯಿಂದ ಬೆಳೆಸುತ್ತಾರೆ. ನಂತರ ಅವರಿಗೆ ಸ್ವಂತ ಮಗ ಹುಟ್ಟುತ್ತಾನೆ. ಅವನ ಹೆಸರು ರಾಜರಾಜನ್. ಅಯ್ಯಪ್ಪ ದೊಡ್ಡವನಾದ ಮೇಲೆ ರಾಜಶೇಖರನ್ ಅಯ್ಯಪ್ಪನನ್ನೇ ಮುಂದಿನ ರಾಜನಾಗಿಸಬೇಕು ಅಂತ ನಿರ್ಧಾರ ಮಾಡ್ತಾನೆ. ಆದರೆ ಮಂತ್ರಿಗೆ ಇದು ಇಷ್ಟವಾಗಲ್ಲ. ಏಕೆಂದರೆ ಒಮ್ಮೆ ರಾಜ್ಯದ ಹಣ ಕಳ್ಳತನ ಮಾಡ್ತಿದ್ದಾಗ ಅಯ್ಯಪ್ಪ ಅವನನ್ನು ಹಿಡಿದು ಎಚ್ಚರಿಸಿದ್ದ. ಆ ಮಂತ್ರಿ ಆರ್ಯಂಬಾಳ ಮನಸ್ಸನ್ನೇ ಬದಲಾಯಿಸುತ್ತಾನೆ. ನಿನ್ನ ಸ್ವಂತ ಮಗ ಇದ್ದ ಮೇಲೆ ಈ ಅಯ್ಯಪ್ಪನಿಗೆ ರಾಜಕೀಯ ಏಕೆ ಅಂತ ಅವಳನ್ನು ಪ್ರೇರೇಪಿಸುತ್ತಾನೆ. ಅದರಿಂದ ಆರ್ಯಂಬ ಮತ್ತು ಮಂತ್ರಿ ಅಯ್ಯಪ್ಪನನ್ನು ಕೊಲ್ಲಲು ಪ್ರಯತ್ನ ಮಾಡುತ್ತಾರೆ. ಆದರೆ ಪ್ರತಿ ಬಾರಿ ಶಿವನೇ ಬಂದು ಅಯ್ಯಪ್ಪನನ್ನು ರಕ್ಷಿಸುತ್ತಾನೆ. ಕೊನೆಗೆ ಆರ್ಯಂಬ ಒಂದು ನಾಟಕ ಮಾಡುತ್ತಾಳೆ. ನನಗೆ ಭಾರಿ ತಲೆನೋವು, ಈ ಪಾಲು ಬೇಕು, ಇಲ್ಲದಿದ್ದರೆ ಸಾಯುತ್ತೇನೆ ಅಂತ ಅಳುತ್ತಾಳೆ. ಅಯ್ಯಪ್ಪ ತಕ್ಷಣ ಹೇಳ್ತಾನೆ, ಅಮ್ಮಗಾಗಿ ನಾನು ಅರಣ್ಯಕ್ಕೆ ಹೋಗಿ ಈ ಪಾಲು ತರುತ್ತೇನೆ ಅಂತ. ಅರಣ್ಯದಲ್ಲಿ ಮಹಿಷಿ ಎಂಬ ರಾಕ್ಷಸಿಯ ಜೊತೆ ಯುದ್ಧ ಮಾಡಿ ಅವಳನ್ನು ಸಂಹರಿಸುತ್ತಾನೆ. ಆ ಕ್ಷಣದಲ್ಲಿ ಅವಳ ದೇಹದಿಂದ ಒಂದು ದಿವ್ಯ ಪ್ರಕಾಶ ಹೊರಬರುತ್ತದೆ. ಆ ಪ್ರಕಾಶದಿಂದ ಮಾಳಿಕಾಪುರತ್ತಮ್ಮ ಎಂಬ ಸುಂದರ ಸ್ತ್ರೀ ಹೊರಬರುತ್ತಾಳೆ. ಅವಳಿಗೆ ಹಿಂದಿನ ಜನ್ಮದಲ್ಲಿ ಶಾಪ ಇತ್ತು. ಅವಳು ಒಬ್ಬ ಮಹಾಮುನಿಯ ಮಗಳು. ದತ್ತಾತ್ರೇಯರ ಮೇಲೆ ಕಾಮದಿಂದ ಆಸೆ ಪಡುತ್ತಾಳೆ. ಅವರು ಒಪ್ಪದಿದ್ದರೂ ಬಲವಂತ ಮಾಡುತ್ತಾಳೆ. ಕೊನೆಗೆ ಆ ಮುನಿ ಶಪಿಸುತ್ತಾನೆ, ನೀನು ಮುಂದಿನ ಜನ್ಮದಲ್ಲಿ ಕ್ರೂರ ರಾಕ್ಷಸಿಯಾಗಿ ಹುಟ್ಟುತ್ತೀಯ. ಪರಮ ಬ್ರಹ್ಮಚಾರಿಯ ಕೈಯಲ್ಲಿ ಸತ್ತಾಗ ಮಾತ್ರ ನಿನಗೆ ಶಾಪ ವಿಮೋಚನೆ ಸಿಗುತ್ತದೆ ಎಂದು. ಅದೇ ಅವಳು ಈ ಜನ್ಮದಲ್ಲಿ ಮಹಿಷಿಯಾಗಿ ಹುಟ್ಟಿ ಅಯ್ಯಪ್ಪನ ಕೈಯಲ್ಲಿ ಸತ್ತು ಶಾಪ ಮುಕ್ತಳಾಗುತ್ತಾಳೆ. ಶಾಪ ವಿಮೋಚನೆ ಆದ ಕೂಡಲೇ ಅಯ್ಯಪ್ಪನ ಮೇಲೆ ಪ್ರೀತಿಯಲ್ಲಿ ಬೀಳುತ್ತಾಳೆ. ಸ್ವಾಮಿ, ನನ್ನನ್ನು ಮದುವೆ ಮಾಡಿಕೊಳ್ಳಿ ಅಂತ ಬೇಡಿಕೊಳ್ಳುತ್ತಾಳೆ. ಅಯ್ಯಪ್ಪ ನಗುತ್ತಾ ಹೇಳ್ತಾನೆ, ನಾನು ಈ ಜನ್ಮದಲ್ಲಿ ಬ್ರಹ್ಮಚಾರಿಯಾಗಿರಬೇಕು, ನಿನ್ನನ್ನು ಮದುವೆ ಮಾಡಿಕೊಳ್ಳಲು ಆಗಲ್ಲ. ಆದರೆ ಅವಳು ಬಿಡೋದಿಲ್ಲ. ಕೊನೆಗೆ ಅಯ್ಯಪ್ಪ ಒಂದು ಷರತ್ತು ಇಡುತ್ತಾನೆ, ಯಾವ ವರ್ಷ ನನ್ನನ್ನು ನೋಡಲು ಕನ್ಯಾಸ್ವಾಮಿಗಳು ಬರೋದಿಲ್ಲವೋ ಆ ವರ್ಷ ನಿನ್ನನ್ನು ಮದುವೆ ಮಾಡಿಕೊಳ್ಳುತ್ತೇನೆ ಅಂತ. ಮಾಳಿಕಾಪುರತ್ತಮ್ಮ ಇನ್ನೊಂದು ಬೇಡಿಕೆ ಇಡುತ್ತಾಳೆ, ಸ್ವಾಮಿ, ನಿಮ್ಮ ದರ್ಶನಕ್ಕೆ ಋತುಸ್ರಾವವಾಗುವ ವಯಸ್ಸಿನ ಸ್ತ್ರೀಯರು ಬರಬಾರದು ಅಂತ. ಅಯ್ಯಪ್ಪ ಹೇಳ್ತಾನೆ, ನನಗೆ ಗಂಡು ಹೆಣ್ಣು ಅಂತ ಭೇದ ಇಲ್ಲ. ಆದರೆ ನಿನ್ನ ಮಾತಿಗಾಗಿ ಋತುಸ್ರಾವವಾಗುವ ವಯಸ್ಸಿನ ಸ್ತ್ರೀಯರು ಬರೋದಿಲ್ಲ ಅಂತ ಒಪ್ಪುತ್ತೇನೆ. ಶಿವನು ಪಾರ್ವತಿಗೆ ಇನ್ನೊಂದು ಕಾರಣ ಹೇಳ್ತಾನೆ. ಶಬರಿಮಲೆಂಥ ಶಕ್ತಿಶಾಲಿ ಕ್ಷೇತ್ರಗಳಲ್ಲಿ ಕುಂಡಲಿನಿ ಶಕ್ತಿ ಮೇಲಕ್ಕೆ ಹರಿಯುತ್ತೆ. ಆದರೆ ಋತುಸ್ರಾವ ಸಮಯದಲ್ಲಿ ಸ್ತ್ರೀಯರಲ್ಲಿ ಶಕ್ತಿ ಕೆಳಗೆ ಹರಿಯುತ್ತೆ. ಈ 2 ಶಕ್ತಿಗಳು ವಿರುದ್ಧವಾಗಿ ಕೆಲಸ ಮಾಡಿದರೆ ದೈಹಿಕ ಸಮಸ್ಯೆಗಳು ಬರುತ್ತವೆ. ನೋವು, ಅಸಮಯದ ರಕ್ತಸ್ರಾವ, ಗರ್ಭಧಾರಣೆಯ ಸಮಸ್ಯೆಗಳು ಉಂಟಾಗಬಹುದು. ಅಯ್ಯಪ್ಪನಿಗೆ ಇದು ಚೆನ್ನಾಗಿ ಗೊತ್ತು. ಅದಕ್ಕಾಗಿ ಅವನು ಈ ನಿಯಮ ಮಾಡಿದ್ದಾನೆ. ಸ್ತ್ರೀಯರನ್ನು ಅವಮಾನ ಮಾಡಲು ಅಲ್ಲ, ರಕ್ಷಿಸಲು. ನಮ್ಮ ಸನಾತನ ಧರ್ಮದಲ್ಲಿ ಸ್ತ್ರೀಯರನ್ನು ಎಂದಿಗೂ ಅಪವಿತ್ರ ಅಂತ ನೋಡಿಲ್ಲ. ಅವರನ್ನು ತಾಯಿಯಂತೆ ಗೌರವಿಸಲಾಗಿದೆ. ಈ ಸತ್ಯ ಅರ್ಥವಾದ ಮೇಲೆ ಪಾರ್ವತಿ ಅಯ್ಯಪ್ಪನಿಗೆ ನಮಸ್ಕಾರ ಮಾಡುತ್ತಾಳೆ. ಈ ಕಥೆ ನಿಮಗೂ ಅರ್ಥವಾಗಿದ್ದರೆ ಪ್ರತಿಯೊಬ್ಬ ಅಯ್ಯಪ್ಪ ಭಕ್ತನಿಗೆ ಮತ್ತು ಸ್ತ್ರೀಯರಿಗೆ ಈ ವಿಡಿಯೋ ಶೇರ್ ಮಾಡಿ. ಅಯ್ಯಪ್ಪ ಸ್ವಾಮಿ ನಿಮ್ಮ ಹೃದಯದಲ್ಲಿ ಇದ್ದರೆ ಕಾಮೆಂಟ್ನಲ್ಲಿ ಸ್ವಾಮಿಯೇ ಶರಣಮಯ್ಯಪ್ಪ ಎಂದು ಬರೆಯಿರಿ. ಸ್ವಾಮಿಯೇ ಶರಣಮಯ್ಯಪ್ಪ.